ಇಷ್ಟೊಂದು ಆರೋಗ್ಯವಾಗಿರುವಂತಹ ಸೇವಂತಿಗೆ ಹೂ ಗಿಡಗಳು ಬಹಳ ಹಸಿರಾಗಿ ತುಂಬ ಬೆಳೆದು ನಿಂತಿರುವಂತಹ ಸೇವಂತಿಗೆ ಹೂ ಗಿಡಗಳು 2 ತಿಂಗಳ ನಂತರದ ರಿಸಲ್ಟ್ ಇದು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೇವಂತಿಗೆ ಹೂ ಗಿಡಗಳನ್ನ ಆಗಸ್ಟ್ ತಿಂಗಳಲ್ಲಿ ಯಾವ ರೀತಿ ಕೇರ್ ಮಾಡಬೇಕು ಹಾಗೂ ಆಗಸ್ಟ್ ತಿಂಗಳಲ್ಲಿ ನಾವು ಏನೇನು ಕೆಲಸ ಮಾಡಲೇಬೇಕು ಸೇವಂತಿಗೆ ಹೂ ಗಿಡಗಳಿಗಾಗಿ ಅನ್ನೋ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಸೇವಂತಿಗೆ ಪ್ರಿಯರಿದ್ದೀರೋ, ಮೀನ್ಸ್ ಸೇವಂತಿಗೆ ಹೂ ಗಿಡಗಳನ್ನ ಇಷ್ಟಪಡೋರು, ಸೇವಂತಿಗೆ ಹೂ ಗಿಡಗಳನ್ನ ಗಾರ್ಡನಲ್ಲಿ ಬೆಳೆಯೋರ್ಗಾಗಿ ಈ ಮಾಹಿತಿ. ಅಕ್ಟೋಬರ್ ನವೆಂಬರ್ ಹೊತ್ತಿಗೆ, ಚಳಿಗಾಲದ ಸಮಯ ಅಷ್ಟೊತ್ತಿಗೆ ನಮಗೆ ಸೇವಂತಿಗೆ ಹೂ ಗಿಡಗಳ ತುಂಬ ಹೂ ಬೇಕು ಅಂತಂದರೆ ನಾವು ಆಗಸ್ಟ್ನಲ್ಲಿ ಸಾಕಷ್ಟು ಪ್ರಮಾಣದ ಗೊಬ್ಬರವನ್ನು ನೀಡಬೇಕು. ಸೊ ನಾನಿಲ್ಲೇನು ಜರಡಿ ಮಾಡ್ತಿದ್ದೀನೋ ಇದು ಹಸುವಿನ ಸಗಣಿ ಗೊಬ್ಬರ, ಅಂದರೆ ಕೌಡಂಗ್ ಕಾಂಪೋಸ್ಟನ್ನು ಒಣಗಿಸಿ ಚೆನ್ನಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ನಾನು ಅದನ್ನು ಜರಡಿ ಮಾಡಿ ತಗೊಳ್ತಾ ಇದ್ದೀನಿ. ಇದಿಷ್ಟು ಕೂಡ ನ್ಯಾಚುರಲ್ ಆಗಿ ಹಸುವಿನ ಸಗಣಿ ಗೊಬ್ಬರ. ನಾನು ಸ್ವಲ್ಪ ಪೌಡರ್ ಮಾಡಿ ತಗೊಳ್ತಾ ಇದ್ದೀನಿ. ಮತ್ತು ಇದರ ಜೊತೆ ನಾನು ಕೆಂಪು ಮಣ್ಣಿಗೆ ಹೆಚ್ಚು ಆದ್ಯತೆ ನೀಡುವಂಥದ್ದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಣಗಿದೆ, ಮತ್ತು ಗಿಡಗಳಿಗೆ ತುಂಬ ಇದರ ಜೊತೆಗೆ ಅತಿ ಮುಖ್ಯವಾಗಿ ಅದರ ಜೊತೆ ಆ್ಯಡ್ ಮಾಡಲೇಬೇಕಾದಂತಹ ಗೊಬ್ಬರ ಒಂದು ವರ್ಮಿ ಕಾಂಪೋಸ್ಟು. ನನ್ನ ಹತ್ರ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇತ್ತು, ಅಂದರೆ ವರ್ಮಿ ಕಾಂಪೋಸ್ಟ್ ಸ್ವಲ್ಪನೇ ಇದ್ದಿದ್ದರಿಂದ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ನೀವು ಸಾಕಷ್ಟು ಪ್ರಮಾಣದ ವರ್ಮಿ ಕಾಂಪೋಸ್ಟನ್ನು ಹಾಕ್ತು ಅಂದರೂ ಕೂಡ ಸೇವಂತಿಗೆ ಹೂ ಗಿಡಗಳ ಆರೋಗ್ಯವಾಗಿರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಇನ್ನು ಎರಡನೆಯದಾಗಿ, ನನ್ನ ಸೇವಂತಿಗೆ ಹೂ ಗಿಡಗಳಲ್ಲಿ ಬೆಳೆದಿರುವಂತಹ ಕಳೆಯನ್ನು ತೆಗೆದು ನಾವು ಗೊಬ್ಬರ ಹಾಕಬೇಕು. ನನ್ನ ಸೇವಂತಿಗೆ ಹೂ ಗಿಡಗಳ ವಿಡಿಯೋನ ನೀವು ಮೊದಲು ನೋಡ್ತು ಅಂತಂದರೆ ನಾನು ಯಾವ ರೀತಿ ಕೇರ್ ಮಾಡಿ ಸೇವಂತಿಗೆ ಹೂ ಗಿಡಗಳನ್ನ ಕಟ್ಟಿಂಗ್ಸ್ ಮೂಲಕ ಯಾವ ರೀತಿ ಬೆಳೆದಿದ್ದೀನಿ, ಹಾಗೂ ಸಣ್ಣ ಸೇವಂತಿಗೆ ಹೂ ಗಿಡಗಳ ಆರಂಭಿಕವಾಗಿ ಹೇಗೆಲ್ಲ ಕೇರ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸಿದ್ದೀನಿ. ದಯವಿಟ್ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಸೇವಂತಿಗೆ ಹೂ ಗಿಡಗಳ ರಿಲೇಟೆಡ್ ವೀಡಿಯೋಸ್ನ ನೋಡಿ ಆನಂತರ ಈ ವಿಡಿಯೋ ನೋಡ್ತು ಅಂತಂದರೆ ನಿಮಗೆ ಯಾವ್ಯಾವುದೇನಾದರೂ ಡೌಟ್ಸ್ ಇದ್ದರೂ ಕೂಡ ಅದು ಕ್ಲಿಯರ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ತುಂಬ ಸ್ಯಾಗಿ, ಅಂತಂದರೆ ಕೆಸರು ಥರನೂ ಆಗಿಲ್ಲ ಮಣ್ಣು, ತುಂಬ ಒಣಗಿಯೂ ಇಲ್ಲ. ಆ ರೀತಿ ಒಂದು ಕನ್ಸಿಸ್ಟೆನ್ಸಿನ ನಾನು ನನ್ನ ಪಾಟಲ್ಲಿರುವ ಸೇವಂತಿಗೆ ಗಿಡಗಳಿಗೆ ಮೇಂಟೈನ್ ಮಾಡೋದು. ಮತ್ತು ಇದರಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಯಾವಾಗಲಾದರೂ. ಈ ಪಾಟಲ್ಲಿ ಸಾಕಷ್ಟು ಎರೆಹುಳುಗಳು ಕೂಡ ತುಂಬಿಕೊಂಡಿರೋದು. ಅದಕ್ಕಾಗಿ ನಾನು ಹೇಳೋದು ಕೆಂಪು ಮಣ್ಣು ಮತ್ತು ಕೌಡಂಗ್ ಕಾಂಪೋಸ್ಟು ಬೆಸ್ಟ್ ಒಂದು ಗೊಬ್ಬರ ಸೇವಂತಿಗೆ ಹೂ ಗಿಡಗಳಿಗೆ ಅಂತ ಹೇಳ್ಬೋದು. ಅದಕ್ಕೆ ಸಾಕ್ಷಿಯಾಗಿ ನೀವು ಈ ಪಾಟಲ್ಲಿ ಬೆಳೆದಿರುವಂಥ ಹೂ ಗಿಡ ನೋಡ್ಬೋದು. ಎಷ್ಟೊಂದು ಸಣ್ಣ ಗಿಡದಲ್ಲೇ ಹೆಚ್ಚು ಬ್ರಾಂಚಸ್ ಬಂದು ಗಿಡ ಹೆಚ್ಚು ಬುಷಿಯಾಗಿ ಬಂದಿರೋವಂಥದ್ದು. ಸೊ ಮತ್ತು ನಾನಿಲ್ಲಿ ಕೆಲವುಗಳನ್ನ ಪಿಂಚಿಂಗ್ ಕೂಡ ಮಾಡ್ತಾ ಇದ್ದೀನಿ. ಪಿಂಚಿಂಗ್ ಅಂತಂದರೆ ಆ ಹೂವಿನ ಗಿಡದ ತುದಿ ಭಾಗ ಇರುತ್ತಲ್ಲ, ಅದನ್ನು ನಾವು ಚಿವುಟಿ ಹಾಕೋದಕ್ಕೆ ಪಿಂಚಿಂಗ್ ಅಂತ ಕರಿತೀವಿ. ಸೊ ಯೂಶ್ವಲಿ ಗಾರ್ಡನಿಂಗಲ್ಲಿ ಇರೋರಿಗೆ ಪಿಂಚಿಂಗ್ ಬಗ್ಗೆ ಐಡಿಯಾ ಇರುತ್ತೆ. ಪಿಂಚಿಂಗ್ ಕೂಡ ಒಂದು ಇಂಪಾರ್ಟೆಂಟ್ ಕೆಲಸ, ನಾವು ಸೇವಂತಿಗೆ ಗಿಡಗಳಿಗೆ ಮಾಡಲೇಬೇಕಾದಂತಹ ಒಂದು ಕೆಲಸ. ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಸ್ಲೈಡಲ್ಲಿ ನಾನು ನಿಮಗೆ ಪಿಂಚಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಇದು ನನ್ನ ನೆಚ್ಚಿನ ಸೇವಂತಿಗೆ ಹೂ ಗಿಡ. ಒಂದು ಒಡೆದೋಗಿರುವಂತಹ ಬಕೆಟಲ್ಲಿ ಹಾಕಿರುವಂಥದ್ದು, ತುಂಬ ಆರೋಗ್ಯವಾಗಿ ಬಂದಿತ್ತು. ಸೊ ನಾನು ಆ ಗಿಡವನ್ನು ಇನ್ನೂ ಉತ್ತಮವಾಗಿ ಮಾಡೋದಕ್ಕೋಸ್ಕರ ಅದರ ತಳಭಾಗದಲ್ಲಿ, ಗಿಡದ ಬುಡದಲ್ಲಿ ಏನಾದರೂ ಒಣಗಿರುವಂತಹ ಎಲೆಗಳು ಅಥವಾ ಯೆಲ್ಲೋ ಕಲರ್ಗೆ, ಅಂದರೆ ಹಳದಿ ಬಣ್ಣಕ್ಕೆ ತಿರುಗಿರುವಂತಹ ಎಲೆಗಳು ಎಲ್ಲವನ್ನೂ ಕೂಡ ತೆಗಿತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯ ಒಂದು ವಿಧಾನನ ಫಾಲೋ ಮಾಡಿ ಒಣಗಿರೋ ಎಲೆಗಳು ಅಥವಾ ರೋಗ ಬಡ್ದಿರುವಂತಹ ಎಲೆಗಳನ್ನ ತೆಗೆದು ಮಣ್ಣನ್ನು ಮ್ಯಾಕ್ಸಿಮಮ್ ನಾವು ಟಾಪ್ ಲೇಯರ್ ಒಂದು 2-3 ಇಂಚು ಕೆಳಗಡೆ ಮಣ್ಣನ್ನು ನಾವು ಲೂಸ್ ಮಾಡ್ಕೋಬೇಕು. ಈ ರೀತಿ ಒಂದು ಗಾರ್ಡನ್ ಟೋಲ್ ತಗೊಂಡು ಸಡಿಲಗೊಳಿಸ್ಕೊಂಡು ಆಮೇಲೆ ಗೊಬ್ಬರ ಹಾಕಬೇಕು. ನಾನು ನಿಮಗೆ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರೋ ಅವ್ರಿಗೆ ನಾನು ಹಾನೆಸ್ಟಾಗೇ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಸುಮ್ಮನೆ ಹೇಳೋದು ಅಷ್ಟು ನಂಗೆ ಚೆನ್ನಾಗಿ ಅನಿಸಲ್ಲ. ಯಾಕಂತಂದರೆ ನೀವು ಅದಕ್ಕೆ ಸಾಕ್ಷಿಯಾಗಿ ಗಿಡ ನೋಡ್ತಾ ಇರ್ಬೋದು. ಇದು ಕೂಡ ನನ್ನ ಹಿಂದಿನ ಸೇವಂತಿಗೆ ಹೂ ಗಿಡಗಳ ವಿಡಿಯೋ ಮಾಡೋವಾಗ ಹಾಕಿದಂತಹ ಗಿಡ. ಸಾಕಷ್ಟು ಹೊಸ ಹೊಸ ಹೂ ಗಿಡಗಳು ಉತ್ತಮವಾಗಿ ಆರೋಗ್ಯವಾಗಿ ಕಾಣಿಸ್ತಾ ಇದೆ. ಇದೇ ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಸೊ ನಾನು ಯಾವ್ಯಾವೆಲ್ಲ ಒಂದು ಮಾಹಿತಿಯನ್ನು ನೀಡ್ತಿದ್ದೀನೋ ದಯವಿಟ್ಟು ನೀವು ಫಾಲೋ ಮಾಡಿ. ಖಂಡಿತವಾಗಿಯೂ ನಿಮಗೂ ಉತ್ತಮವಾದಂತಹ ಮಾಹಿತಿ ಸಿಗುತ್ತೆ. ಮತ್ತು ಇದು ಇನ್ನೊಂದು ಪಾಟಲ್ಲಿರುವಂತಹ ಸೇವಂತಿಗೆ ಒಂದೇ ಗಿಡ ನೆಟ್ಟಿದ್ದು. ಅದು 5-6 ಗಿಡಗಳು ಹೊಸದಾಗಿ ಬಂದಿರೋವಂಥದ್ದು ಈ ಪಾಟಲ್ಲಿ. ನೋಡೋದಕ್ಕೆ ಚಿಕ್ಕ ಪಾಟು ಮತ್ತು ಒಡೆದೋಗಿರುವಂತಹ ಬಕೆಟು. ಇಲ್ಲಿ ನಾನು ಈ ಸ್ಲೈಡಲ್ಲಿ ತೋರಿಸ್ತಾ ಇದ್ದೀನಿ ಪಿಂಚಿಂಗ್ ಮಾಡ್ತಾ ಇರೋವಂಥದ್ದು. ಯಾವುದೆಲ್ಲ ಹೆಚ್ಚಾಗಿ ಉದ್ದ ಬೆಳೆದಿರುವಂತಹ ಹೂವಿನ ಗಿಡ ಇದೆಯೋ ಮೀನ್ಸ್ ಸೇವಂತಿಗೆ ಗಿಡ, ಅದನ್ನು ಟಾಪ್ ಲೇಯರ್ಗೆ ಮೇಲ್ಗಡೆ ಸೇವಂತಿಗೆಯ ಗಿಡದ ತುದಿ ಭಾಗದಿಂದ ಕೆಳಗಡೆ ಒಂದು 3-4 ಎಲೆಗಳ ತನಕ ನಾವು ಚಿವುಟಿ ಹಾಕಬೇಕು. ಆಗ ಮಾತ್ರ ಗಿಡ ಪಾಟ್ ತುಂಬ ಬಂದು ಹೆಚ್ಚು ಹೂಗಳು ಬರೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಯಾವುದೇ ಗಿಡಗಳಲ್ಲಾದರೂ ಕೂಡ ಹಳದಿ ಬಣ್ಣಕ್ಕೆ ತಿರುಗಿರುವಂತಹ ಎಲೆಗಳು ಅಥವಾ ಏನೋ ಒಂದು ಹುಳ ತಿಂದಾಕಿರುವಂತಹ ಎಲೆ ಯಾವುದೇ ಇದ್ದರೂ ಕೂಡ ಅವನ್ನ ತೆಗೆದಾಕಬೇಕು. ಮತ್ತು ಹಳೆ ಎಲೆಗಳು ಅಂತ ಅಂದರೆ ನಿಮಗೆ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ ಹಳೆ ಎಲೆ ಯಾವುದು ಹೊಸ ಎಲೆ ಯಾವುದು ಅಂತ. ಅಂಥ ಹಳೆ ಎಲೆಗಳನ್ನು ಕೂಡ ನಾವು ತೆಗೆದಾಕಬೇಕು. ಈ ಸೇವಂತಿಗೆ ಹೂ ಗಿಡ ಸ್ವಲ್ಪ ದೊಡ್ಡ ಬಕೆಟಲ್ಲಿ ನಾನು ಹಾಕಿರೋದ್ರಿಂದ ಇದು ಇನ್ನೂ ಚೆನ್ನಾಗಿ ಬಂದಿದೆ. ನಿಮಗೆ ನೋಡ್ತಾ ಇರ್ಬೋದು ಸಾಕಷ್ಟು ಬ್ರಾಂಚಸ್ ಬಂದಿದೆ. ನಾನು ಅವುಗಳನ್ನೆಲ್ಲ ಕಟ್ಟಿ ಒಂದು ಬೊಕ್ಕೆ ಶೇಪಲ್ಲಿ ಕೊಡಬೇಕು. ಇಲ್ಲ ಅಂದರೆ ಆ ಸೇವಂತಿಗೆ ಗಿಡಗಳು ಹೇಗೆ ಬೇಕು ಹಾಗಾಗೆ ಬೆಳ್ಕೊಂಡು ಅಷ್ಟು ಹೂ ಅರಳಿದಾಗ ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲ ಬ್ರಾಂಚಸ್ನೂ ಕೂಡ ಹಿಡಿದು ಕಟ್ಟುತ್ತಾ ಇದ್ದೀನಿ. ಯಾಕಂತಂದರೆ ಹೂ ಅರಳಿದಾಗ ಅದು ಒಂದು ರೀತಿ ಬೊಕ್ಕೆ ಥರ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ ಇಲ್ಲಿ ಅಗೈನ್ ನಾನು ಪಿಂಚಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ಸೇವಂತಿಗೆ ಹೂ ಗಿಡಗಳು ಮೇಲ್ಗಡೆಯಿಂದ 2-4 ಅಂದರೆ 4 ಎಲೆಗಳ ಕೆಳಗಡೆ ನಾವು ಚಿವುಟಿ ಹಾಕಬೇಕಾಗುತ್ತೆ. ಆಗ ನಮಗೆ ಹೊಸದಾಗಿ ಕೆಳಗಿಂದ ಇನ್ನೊಂದಷ್ಟು ಬ್ರಾಂಚಸ್ ಬಂದು ಹೆಚ್ಚು ಹೂಗಳನ್ನ ನಮಗೆ ಸಿಗೋದಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ ಯಾರೆಲ್ಲ ಪಾಟ್ಗಳಲ್ಲಿ ಟೆರೆಸ್ ಗಾರ್ಡನಿಂಗ್ ಅಥವಾ ಹೋಮ್ ಗಾರ್ಡನಿಂಗ್ ಮನೆಯ ಮುಂದೆ ಗಾರ್ಡನಲ್ಲಿ ಹೂ ಗಿಡಗಳು ಬೆಳೆಸ್ತಿರ್ತೀರೋ ಅವ್ರಿಗೊಂದು ಹುಚ್ಚು ಆಸೆ, ನಾನು ನನ್ನ ಗಿಡನ ತುಂಬ ಚೆನ್ನಾಗಿ ಕೇರ್ ಮಾಡ್ತೀನಿ ಅಂತೇಳಿ ಡೈಲಿ ಬೆಳಗ್ಗೆ ಎದ್ದು ನೀರು ಹಾಕೋದು ಏನೇನೋ ನಾವು ಟ್ರೈ ಮಾಡಿದ್ರೂ ಕೂಡ ಪಾಟಲ್ಲಿರೋ ಗಿಡಗಳು ಖಂಡಿತವಾಗಿಯೂ ಚೆನ್ನಾಗಿ ಬರಲ್ಲ. ನನಗನ್ಸಿದ ಪ್ರಕಾರ ನಾನು ಒಬ್ಬಳು ಗಿಡಗಳನ್ನ ಇಷ್ಟಪಟ್ಟಿರೋಳು, ಗಾರ್ಡನಿಂಗಲ್ಲಿ ಆಸಕ್ತಿ ಇರೋಳಾಗಿಯೂ ನಾನು ನನ್ನ ಎಲ್ಲ ಗಾರ್ಡನ್ ಪ್ರಿಯರಿಗೂ ಒಂದು ಮಾಹಿತಿ ನೀಡೋದೇನು ಅಂತಂದರೆ ನಾವು ಹೆಚ್ಚು ಕೇರ್ ಮಾಡಿದಷ್ಟು ಗಿಡ ಹೆಚ್ಚು ಹಾಳಾಗೋಗುತ್ತೆ. ನಿಮಗೂ ಕೂಡ ಇದು ಅನುಭವಕ್ಕೆ ಬಂದಿರೋರು ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಕಾಳಜಿ ಮಾಡಬೇಕು, ಅದು ಅತಿ ಆಗಬಾರ್ದಲ್ವಾ, ಹಾಗಾಗಿ ಹೇಳ್ತಿರೋದು. ಅತಿಯಾದ ಕಾಳಜಿ ಕೂಡ ಸಮ್ಟೈಮ್ಸ್ ಗಿಡಗಳು ಹಾಳಾಗೋದಕ್ಕೆ ಕಾರಣ. ಈಗೇನು ಹಿಂದೆ ಬಕೆಟಲ್ಲಿ ತೋರಿಸಿದ್ನೋ ಆ ಒಂದು ಸೇವಂತಿಗೆ ಗಿಡದ ಹೂ ಈ ರೀತಿ ಬಂದಿರೋ ಅಂಥದ್ದು. ಇವೆಲ್ಲ ಮದರ್ ಪ್ಲಾಂಟಿಂದ ನನಗೆ ಸಿಕ್ಕಿರುವಂತಹ ಚಿಕ್ಕ ಚಿಕ್ಕ ಸೇವಂತಿಗೆ ಹೂ ಗಿಡಗಳು. ಅವನ್ನು ಕೂಡ ನಾನು ಒಂದು ಮೀಡಿಯಮ್ ಸೈಜ್ ಪಾಟಲ್ಲಿ ಹಾಕಿದ್ದೀನಿ. ಅವುಗಳಿಗೂ ಕೂಡ ಸೇಮ್ ಗೊಬ್ಬರನೇ ನಾನು ನೀಡ್ತಾ ಇರೋದು. ಯಾಕಂತಂದರೆ ನಾನು ರೀಪಾಟ್ ಮಾಡಿ ತುಂಬ ದಿನಗಳಾಗಿರೋದ್ರಿಂದ ನಾವು ನೀಡುವಂತಹ ಗೊಬ್ಬರವನ್ನು ಅವುಗಳು ಸಹಿಸ್ಕೊಳ್ತವೆ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೀನಿ. ಇದು ಸ್ವಲ್ಪ ಬಾಡಿ ಹೋಗಿರೋವಂಥದ್ದು. ನಾನು ಇದಕ್ಕೆ ನೀರು ಹಾಕಿದ್ದೀನಿ ಅಂತ ಮಾಡಿದ್ದೀನಿ, ಬಟ್ ಅದಕ್ಕೆ ನೀರು ಸರಿಯಾಗಿ ಸಪ್ಲೈ ಆಗಿಲ್ಲ, ಸ್ವಲ್ಪ ಬಾಡಿ ಹೋಗಿರೋವಂಥದ್ದು. ನನ್ನ ಹಿಂದಿನ ಸೇವಂತಿಗೆ ಹೂ ಗಿಡಗಳ ವಿಡಿಯೋ ನೋಡ್ತು ಅಂತಂದರೆ ಇದೇ ಸೇಮ್ ಪಾಟಲ್ಲಿ ನಾನು ಎಷ್ಟು ಚಿಕ್ಕ ಹೂವಿನ ಗಿಡ ಹಾಕಿದ್ದೀನಿ ಮತ್ತು ಅದು ಈಗ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನಿಮಗೆ ಲೈವ್ ಪ್ರೂಫ್ ಸಿಗ್ತಾ ಹೋಗುತ್ತೆ. ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದೀರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೆ ಏನಾದರೂ ನನಗೆ ಟಿಪ್ಸ್ ಕೊಡಬೇಕು ಅಥವಾ ನನಗೇನೋ ಸಲಹೆ ನೀಡಬೇಕು ಅನ್ನೋರು ಖಂಡಿತವಾಗಿಯೂ ನೀವು ನೀಡುವಂತಹ ಸಲಹೆ ಅಥವಾ ಕಾಮೆಂಟ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ ಮತ್ತು ಫಾಲೋ ಮಾಡ್ತೀನಿ. ಕಾಮೆಂಟ್ ಮಾಡಿ.
ಸೇವಂತಿಗೆ ಹೂಗಿಡಗಳನ್ನ ಕಟ್ಟೋವಾಗ ತುಂಬ ಸೂಕ್ಷ್ಮವಾಗಿ ಕಟ್ಟಬೇಕು. ಯಾಕಂತಂದರೆ ಸೂಕ್ಷ್ಮವಾದ ಗಿಡ ಒಂದು ಸಲ ಯಾವುದಾದ್ರೂ ಒಂದು ಬ್ರಾಂಚ್ ಅಥವಾ ಒಂದು ಗಿಡ ಮುರ್ಕೊಳ್ತು ಅಂತ ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಗುವಂಥದ್ದು. ನಿಧಾನಕ್ಕೆ ಆರಾಮವಾಗಿ ಕಟ್ಟಬೇಕು. ಸೊ ಈ ರೀತಿ ಕಟ್ಟೋದ್ರಿಂದ ನಮಗೆ ಆ ಗಿಡದ ತಳಭಾಗದಲ್ಲಿ ಯಾವ್ಯಾವೆಲ್ಲ ಕೊಳ್ತಿರೋ ಎಲೆಗಳಿದಾವೋ ಅಥವಾ ಏನಾದರೂ ಕಳೆ ಬೆಳೆದಿದ್ರೆ ಅದು ಸುಲಭವಾಗಿ ಕಾಣಸಿಗುತ್ತೆ. ಹಾಗಾಗಿ ನಮಗೆ ಅವನ್ನೆಲ್ಲವನ್ನು ರಿಮೂವ್ ಮಾಡೋದಕ್ಕೂ ಕೂಡ ಅದು ಹೆಲ್ಪ್ ಆಗುತ್ತೆ. ಕಟ್ಟೋದು ಅಂತಂದರೆ ತುಂಬ ಉಸಿರಾಡೋದಕ್ಕೆ ಗಿಡಕ್ಕೆ ಆಗಲ್ಲ ಆ ರೀತಿ ಕಟ್ಟೋದಕ್ಕಿಂತ ಸ್ವಲ್ಪ ಲೂಸಾಗಿ ಕಟ್ಟೋದು ಇಂಪಾರ್ಟೆಂಟು. ಮತ್ತು ಈ ಗಿಡದಲ್ಲಿ ನೋಡಿ ನಾನು ಪಿಂಚಿಂಗ್ ಮಾಡ್ತಿರೋದನ್ನು, ಇದಕ್ಕಾಗಿ ನಾವು ಒಂದು ಚೆನ್ನಾಗಿ ಶಾರ್ಪ್ ಆಗಿರೋ ಸಿಸರ್ ಕೂಡ ಯೂಸ್ ಮಾಡ್ಬೋದು. ನಾನು ಇದನ್ನು ಸುಮ್ಮನೆ ಉಗುರಲ್ಲೇ ಹಾಗೆ ತೆಗೆದಾಕ್ತಾ ಇದ್ದೀನಿ. ಪಿಂಚಿಂಗ್ ಮಾಡೋದ್ರಿಂದ ಗಿಡ ನಮಗೆ ಎಲ್ಲಿ ಹೊರಗಡೆ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ ಸೇವಂತಿಗೆ ಹೂ ಗಿಡಗಳ ಬೊಕ್ಕೆ, ಆ ರೀತಿ ಒಂದು ಹೂವು ಅರಳಿದಾಗ ಕಾಣಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅದನ್ನು ಪಿಂಚಿಂಗ್ ಮಾಡಿ ಇನ್ನಷ್ಟು ಆಕರ್ಷಕವಾಗಿ ಕಾಣೋ ರೀತಿ ಮಾಡ್ತಾಯಿದ್ದೀನಿ. ಸೇವಂತಿಗೆ ಹೂಗಿಡಗಳ ಕುರಿತಾಗಿ ನಿಮಗೇನಾದರೂ ಈ ವಿಡಿಯೋ ನೋಡ್ತಿರೋರಿಗೆ ಏನಾದರೂ ಡೌಟ್ ಇತ್ತು ಅಥವಾ ಏನೋ ಮಾಹಿತಿ ಬೇಕಿತ್ತು ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ. ನಾನು ನಿಮ್ಮ ಎಲ್ಲ ಕಾಮೆಂಟ್ಗಳಿಗೂ ಕೂಡ ರೆಸ್ಪೆಕ್ಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ನನಗೂ ಎಲ್ಲ ಗೊತ್ತು ಅಂತ ಅಲ್ಲ, ಒಟ್ಟು ನಾನು ಸೇವಂತಿಗೆ ಹೂಗಿಡಗಳನ್ನ ಇಷ್ಟಪಟ್ಟು ಬೆಳೀತಾ ಇರೋದ್ರಿಂದ ನನಗೊಂದಷ್ಟು ಮಾಹಿತಿ ಗೊತ್ತು, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫೈನಲಿ ಎಲ್ಲ ಕ್ಲೀನ್ ಮಾಡಾದಮೇಲೆ ಈ ರೀತಿ ನನ್ನ ಗಾರ್ಡನ್ ಕಾಣಿಸ್ತಾ ಇತ್ತು. ಮತ್ತು ಇದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಎತ್ತಿಟ್ಟಿರೋವಂಥದ್ದು. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿಯ ಗಾರ್ಡನ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ನಾನೆಲ್ಲ ಆರ್ಗನೈಸ್ ಮಾಡಾದಮೇಲೆ ಈ ರೀತಿ ಕಾಣಿಸ್ತಾ ಇದೆ ನನ್ನ ಪಾಟಲ್ಲಿರುವಂತಹ ಸೇವಂತಿಗೆ ಹೂಗಿಡಗಳು. ನಾವು ಯಾವುದೇ ಗೊಬ್ಬರ ಹಾಕಾದ್ಮೇಲೆಯೂ ಕೂಡ ನೀರನ್ನು ಇಮ್ಮಿಡಿಯೇಟಾಗಿ ಹಾಕಬೇಕು. ಯಾಕಂತಂದರೆ ನಾವು ಒಂದು ಪಾಟಿಂದ ಇನ್ನೊಂದು ಪಾಟಿಗೆ ಅಥವಾ ಗಿಡವನ್ನು ಪಿಂಚಿಂಗ್ ಮಾಡಿರೋದ್ರಿಂದ ಅವುಗಳಿಗೆ ಹರ್ಟ್ ಆಗಿರುತ್ತೆ. ಹಾಗಾಗಿ ನೀರು ಹಾಯಿಸೋದು ಕೂಡ ಇಂಪಾರ್ಟೆಂಟು.